ಇಂದು ಮಲ್ಲೇನಹಳ್ಳಿ ಬಿಂಡಿಗ ದೇವಿರಮ್ಮ ದೇವಸ್ಥಾನದ ಆವರಣದಲ್ಲಿ ಐಸಿರಿ ಫೌಂಡೇಶನ್, ಐಡಿಎಸ್ಜಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಎಂಇಎಸ್ ಪ್ರೌಢಶಾಲೆ ವಿಭಾಗ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಸ್ವಚ್ಛತಾ ಅಭಿಯಾನವನ್ನ ಏರ್ಪಡಿಸಲಾಗಿತ್ತು. ಸ್ವಚ್ಛತೆ ಕಾರ್ಯ ದೇವಸ್ಥಾನದ ಮುಖ್ಯದ್ವಾರದಿಂದ ಪ್ರಾರಂಭಿಸಿ ರಸ್ತೆಯ ಇಕ್ಕಲುಗಳಲ್ಲಿ ಭಕ್ತರು, ಸಾರ್ವಜನಿಕರು ಅಲ್ಲಲ್ಲಿ ಹಾಕಿದ್ದ ಪ್ಲಾಸ್ಟಿಕ್ ಬಾಟಲಿ, ಇತರೆ ವಸ್ತುಗಳನ್ನು ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಸ್ವಚ್ಛಗೊಳಿಸಲಾಯಿತು. ನಂತರ ಐಸಿರಿ ಫೌಂಡೇಶನ್ನ ಅಧ್ಯಕ್ಷರಾದ ರೋಹನ್ ಭಾರ್ಗವಪುರಿ ಮಾತನಾಡಿ, ದೇವಿರಮ್ಮ ದೀಪೋತ್ಸವ ಸಂದರ್ಭದಲ್ಲಿ ದೇಶಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದು, ಈ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಚೀಲಗಳು, ಬಾಟಲಿಗಳನ್ನು ಎಲ್ಲೆಂದರಲ್ಲೇ ಹಾಕಿ ಪರಿಸರಕ್ಕೆ ಹಾನಿ ಮಾಡುತ್ತಿರುವುದರಿಂದ ಜಾಗತಿಕ ತಾಪಮಾನಕ್ಕೆ ಪೆಟ್ಟು ಬಿದ್ದಿದ್ದು, ಈ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಮತ್ತು ಈ ಭಾಗದಲ್ಲಿ ಮಲ್ಲೇನಹಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ಜಿಲ್ಲಾಡಳಿತ ಪ್ಲಾಸ್ಟಿಕ್ ಮುಕ್ತಗೊಳಿಸಲು ಸಾಕಷ್ಟು ನಿಯಮ ನಿಬಂಧನೆಗಳನ್ನು ವಿಧಿಸಿದ್ದರೂ ಭಕ್ತರು ನಿಯಮಗಳನ್ನು ಪಾಲಿಸದೇ ಇರುವುದು ವಿಷಾದನೀಯ ಎಂದರು. ಐಸಿರಿ ಫೌಂಡೇಶನ್ ವತಿಯಿಂದ ಚಿಕ್ಕಮಗಳೂರಲ್ಲಿ ನಾವು ಬಿಂಡಿಗ ಮಲೆನಹಳ್ಳಿ ಗ್ರಾಮದಲ್ಲಿ ಐಸಿರಿ ಸ್ವಚ್ಛತಾ ಅಭಿಯಾನವನ್ನು ಇಟ್ಕೊಂಡಿದ್ದೇವೆ. ಯಾಕೆ ಈ ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅಂದರೆ, ಬಿಂಡಿಗ ಶ್ರೀ ದೇವಿರಮ್ಮನ ದರ್ಶನ ಪಡೆಯಲು ವಿಶ್ವದಾದ್ಯಂತದಿಂದ ಪ್ರವಾಸಿಗರು ಬರ್ತಾರೆ. ಭಾರತದಲ್ಲಾಗಿರಲಿ, ಬೇರೆ ಬೇರೆ ರಾಜ್ಯಗಳಲ್ಲಾಗಿರಲಿ, ದೇಶದಿಂದ. ಹಾಗಾಗಿ ಅಲ್ಲಿ ಬಂದಿರುವ ಭಕ್ತಾದಿಗಳು ಸ್ವಚ್ಛತೆಯನ್ನು ಕಾಪಾಡದಲ್ಲಿ ಅಲ್ಲಲ್ಲೇ ಪ್ಲಾಸ್ಟಿಕ್ಕು, ಅಲ್ಲಲ್ಲೇ ಒಂದು ರ್ಯಾಪರ್ಸ್ ಆಗಿರಲಿ, ಈ ಪರಿಸರಕ್ಕೆ ಹಾನಿಕಾರವಾದ ವಿಷ ಪದಾರ್ಥಗಳನ್ನೆಲ್ಲ ಅಲ್ಲಲ್ಲೇ ಬಿಟ್ಟು ಹೋಗ್ತಾರೆ. ನಾವು ಯೂಶಲಿ ನೋಡ್ತೀವಿ ದಟ್ ನಾವು ಗ್ಲೋಬಲ್ ಕಾನ್ಫರೆನ್ಸ್ ಆಗಿರಲಿ, ವರ್ಲ್ಡ್ ಪ್ಲ್ಯಾಟ್ಫಾರ್ಮ್ಸಲ್ಲಾಗಲಿ ಪ್ಲಾಸ್ಟಿಕ್ ಟ್ರೀಟಿ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ, ಮೈಕ್ರೋ ಪ್ಲಾಸ್ಟಿಕ್ಸ್ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಓಷನಲ್ಲಿ ಹೇಗೆ ಪ್ಲಾಸ್ಟಿಕ್ ಕವರೇಜ್ ಆಗ್ತಾ ಇದೆ, ಅದರಿಂದ ಇಂಪ್ಯಾಕ್ಟ್ ಹೇಗಿದೆ ಗ್ಲೋಬಲ್ ವಾರ್ಮಿಂಗಿಗಾಗಿರಲಿ, ಒಂದು ಹೀಟ್ ರೇಸ್ ಎಲಿಮೆಂಟ್ಸ್ಗಾಗಿರಲಿ, ಈ ಥರ ಒಂದು ಎನ್ವೈರ್ಮೆಂಟಲಿ ಎಷ್ಟು ಇಶ್ಯೂಸ್ ಆಗ್ತಾಯಿದೆ. ಅಕ್ವಾಟಿಕ್ ಫೀಚರ್ಸ್ಗಾಗಿರಲಿ, ಟೆರೆಸ್ಟ್ರಿಯಲ್ ಅಂದರೆ ನೆಲ ಭೂ ಪ್ರದೇಶದಲ್ಲಿ ವಾಸಿಸುವಂಥ ಪ್ರಾಣಿ, ಪಕ್ಷಿ ಹಾಗೂ ಜಲಚರಗಳಿಗಾಗಿರಲಿ, ಈ ಥರ ಒಂದು ಪ್ಲಾಸ್ಟಿಕ್ ಮತ್ತು ಇನ್ನೊಂದನ್ನ ಯೂಸ್ ಮಾಡಬಾರ್ದು ಅಂತ ಅಲ್ಲ, ನಾವು ಸಸ್ಟೈನೇಬಲ್ ಆಗಿ ಯೂಸ್ ಮಾಡಬೇಕು, ಅದನ್ನು ಡಿಸ್ಪೋಸ್ ಮಾಡಬೇಕು. ಅದಕ್ಕೆ ನಾವೆಲ್ಲರೂ ಒಂದು ಕಲೆಕ್ಟಿವ್ ಫೋರ್ಸ್ ಆಗಿ, ಒಂದು ಸೋಷಿಯಲ್ ವಿಲ್ ಆಗಿ ನಾವು ವರ್ಕ್ ಮಾಡಬೇಕು. ಜಸ್ಟ್ ಒಂದು ಕಾನ್ಫರೆನ್ಸ್, ಒಂದು ಕಾನೂನು ಅಥವಾ ಒಂದು ಯೋಜನೆಗಳು ಮಾಡೋದಕ್ಕಿಂತ ತಳಮಟ್ಟದಲ್ಲಿ ಒಂದು ಗ್ರಾಸ್ ರೂಟ್ ಲೆವೆಲಲ್ಲಿ, ಒಂದು ಗ್ರಾಮ ಮಟ್ಟದಿಂದನೂ ಒಂದು ಜಾಗೃತಿಯನ್ನು ಮೂಡಿಸ್ಬೇಕಂತ ನಾವು ಚಿಕ್ಕಮಗಳೂರಿನ ಜನತೆ ಜೊತೆಗೆ ಒಂದು ಕೈ ಜೋಡಿಸಿದ್ವಿ. ಅಲ್ಲಿ ನಮಗೆ ಕೈ ಜೋಡಿಸಿದಂಥ ವಿದ್ಯಾರ್ಥಿಗಳು IDSG ಕಾಲೇಜ್ ಹಾಗೂ MES ಕಾಲೇಜ್ ಇಂದ. ಸೊ ಅಲ್ಲಿನ ವಿದ್ಯಾರ್ಥಿಗಳೆಲ್ಲರೂ ಬಂದು ಇದೊಂದು ಸರ್ವಿಸ್ ಆಗಿ ಮಾಡ್ತೀವಿ, ನಾವು ಕೈ ಜೋಡಿಸ್ತೀವಿ ಅಂತ ಒಂದು ಪಾಸಿಟಿವ್ ಮೆಸೇಜನ್ನ ಕೊಟ್ಟಿದ್ದಾರೆ. ಮುಂಬರುವ ದಿನಗಳಲ್ಲಿ ನಾವು ಇನ್ನಷ್ಟು ಸ್ವಚ್ಛತಾ ಕಾರ್ಯಗಳನ್ನು ಈ ಥರ ವಿನೂತನವಾಗಿ ಇಟ್ಕೊತಿದ್ದೀವಿ. ಯಾಕೆ ಅಂದರೆ ಇದರ ಅಗತ್ಯತೆ ಇವತ್ತಿದೆ. ನಾವು ಒಂದು ಘೋಷಣೆ ಏನು ಕೂಗ್ತಾ ಇರೋದು ಅಂದರೆ, ನಮ್ಮ ಗಿರಿಯ ಸ್ವಚ್ಛತೆ ನಮ್ಮ ಹೊಣೆ ಅಂತ. ಹಾಗಾಗಿ ಗಿರಿ ಪ್ರದೇಶದಲ್ಲಿ ಪ್ರವಾಸಿಗರು ಬರ್ತಿರೋದು ಚಿಕ್ಕಮಗಳೂರಲ್ಲಿ. ಸೊ ಈ ಪ್ರದೇಶನ ನಾವೆಲ್ಲರೂ ಉಳಿಸ್ಬೇಕು, ನಾವೆಲ್ಲರೂ ಸ್ವಚ್ಛತೆಯನ್ನು ಕಾಪಾಡಬೇಕು, ಇನ್ನಷ್ಟು ಹೊಣೆಗಾರಿಕೆಯನ್ನು ತೆಕ್ಕೋಬೇಕು ಅಂತ ಒಂದು ಸಂದೇಶವನ್ನು ಕೊಡೋಕ್ಕೆ ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ದೀವಿ. ಈ ಸ್ವಚ್ಛತಾ ಅಭಿಯಾನದಲ್ಲಿ ಭಾಗವಹಿಸಿದ್ದ MES ಶಾಲೆಯ 30 ವಿದ್ಯಾರ್ಥಿನಿಯರಿಗೆ ಮತ್ತು IDSG ಕಾಲೇಜಿನ 45 ವಿದ್ಯಾರ್ಥಿನಿಯರಿಗೆ ಐಸಿರಿ ಫೌಂಡೇಶನ್ ವತಿಯಿಂದ ಪ್ರಶಂಸನಾ ಪತ್ರವನ್ನು ನೀಡಲಾಯಿತು. ವಿದ್ಯಾರ್ಥಿಗಳೊಂದಿಗೆ ದೇವಿರಮ್ಮ ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷ ಕುಲಶೇಖರ್ ಮತ್ತು ಪದಾಧಿಕಾರಿಗಳು ಹಾಗೂ IDSG ಕಾಲೇಜಿನ ಮುಖ್ಯಸ್ಥ ರಮೇಶ್, MES ಶಾಲೆಯ ಮೇಲ್ವಿಚಾರಕರಾಗಿ ದೈಹಿಕ ಶಿಕ್ಷಕ ನವೀನ್, ಹಿರೇಗೌಜ ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ್ ಈ ಸ್ವಚ್ಛತಾ ಅಭಿಯಾನದಲ್ಲಿ ಭಾಗವಹಿಸಿದ್ರು. ಕಾಲೇಜಿನ ಅವಧಿಯಲ್ಲೂ ಕೂಡ ಬಂದು ಇಲ್ಲಿ ಸ್ವಚ್ಛತಾ ಕಾರ್ಯವನ್ನು ಮಾಡಿದ್ದೀರಿ, ತುಂಬ ಧನ್ಯವಾದಗಳು. ಜೊತೆಗೆ ಸ್ವಚ್ಛತಾ ಕಾರ್ಯದ ಜೊತೆಗೆ ಏನು ಮುಂದಿನವರಿಗೆ ಏನು ಸ್ವಚ್ಛತೆಯನ್ನು ಹೇಗೆ ಇಟ್ಕೊಬೇಕು ಅನ್ನೋದು, ಒಂದು ಶಿಸ್ತಾಗಿ ಹೇಗೆ ಇಟ್ಕೊಬೇಕು, ಹೇಗೆ ಪ್ಲಾಸ್ಟಿಕ್ ಹಾಕಬಾರ್ದು, ಬಾಟ್ಲುಗಳು ಹಾಕಬಾರ್ದು ಅನ್ನೋದೊಂದು ಅರಿವು ಮೂಡಿಸೋದನ್ನು ಕೂಡ ಅಷ್ಟೇ ಮುಖ್ಯ. ಅದನ್ನು ಕೂಡ ನೀವು ಮಾಡಿದಿರಿ ಈಗಾಗಲೇ, ತುಂಬ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಸಹಕಾರ ನಮ್ಮ ದೇವಾಲಯಕ್ಕಿರ್ಬೋದು ಮತ್ತು ಬೇರೆ ಕಡೆನೂ ಆದರೂ ಅಷ್ಟೇ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮ ನೀವು ಮಾಡ್ತಾಯಿದ್ದೀರಿ, ತುಂಬಾ ಖುಷಿ ಆಗುತ್ತೆ. ಅದರಲ್ಲೂ ನೀವು ಈ ವಯಸ್ಸಿನಲ್ಲೇ ಕೂಡ ಈ ಥರದೊಂದು ಒಂದು ಮನಸ್ಸಿನಲ್ಲಿ ಒಂದು ಮಾನಸಿಕವಾಗಿ ಒಂದು ನೀವೇನು ಮಾಡ್ತಾಯಿದ್ದೀರಿ, ನಿಜವಾಗ್ಲೂ ಧನ್ಯವಾದಗಳು. ನಾನು ಮೊನ್ನೆ ಎಲ್ಲೋ ನೋಡ್ತಾ ಒಂದು ವಾಟ್ಸಪ್ಪಲ್ಲಿ ನೋಡಿದೆ, ಈ ಜಪಾನ್ ದೇಶದಲ್ಲಿ 6 ವರ್ಷ ತನಕ ಮಕ್ಕಳನ್ನ ಸ್ಕೂಲಿಗೆ ಸೇರಿಸಲ್ಲಂತೆ. ಅವ್ರಿಗೆ ಏನೊಂದು 6 ವಯಸ್ಸಿನ ತನಕ ಏನು ಅವ್ರಿಗೆ ಪಾಠ ಅಂದರೆ, ಹೇಗೆ ಕ್ಲೀನ್ ಇಟ್ಕೊಬೇಕು, ಪ್ಲಾಸ್ಟಿಕ್ ಬಳಸಬಾರ್ದು, ಆಮೇಲೆ ಒಂದು ಗಿಡ ಹೇಗೆ ನೆಡಬೇಕು, ಗಿಡಕ್ಕೆ ಹೇಗೆ ಅದನ್ನು ಪೋಷಣೆ ಮಾಡಬೇಕು, ಇದನ್ನೇ ಅವರಿಗೆ ಹೇಳ್ಕೊಡ್ತಾರಂತೆ. ಹಾಗೆ
ಅದೇ ರೀತಿ ನಮ್ಮ ಸಂಸ್ಕೃತಿಯಲ್ಲೂ ಅದು ಬರಬೇಕು. ಮತ್ತು ಅಲ್ಲೂ ಅಷ್ಟೇ ಒಂದು ಸಂಸ್ಕೃತಿ ಹೇಗಿರಬೇಕು, ಅವ್ರ ದೇಶದ ಸಂಸ್ಕೃತಿ ಬರೀ ಇದನ್ನೇ ಹೇಳ್ಕೊಡೋದಂತೆ 6 ವರ್ಷ ತನಕ. ಹಾಗೆ ನಮ್ಮಲ್ಲೂ ಕೂಡ ಅದನ್ನೇ ಇದು ಮಾಡ್ಕೊಬೇಕು. ಇಲ್ಲ ಅಂದರೆ ಇಲ್ಲೇನಾಗಿದೆ 3 ವಯಸ್ಸಿಗೆ ನರ್ಸರಿ, 4ನೇ ವಯಸ್ಸಿಗೆ LKG, 5ನೇ ವಯಸ್ಸಿಗೆ ಬರೀ ಓದು ಬರೀ ಪುಸ್ತಕದ ಬದನೆಕಾಯಿ ಹಾಕ್ತಿದ್ದಾರೆ ಬಿಟ್ಟರೆ ಒಂದು ಸಂಸ್ಕೃತಿ ಆಗಲಿ, ಈ ರೀತಿ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಹೇಗಿರ್ಬೇಕು, ಸ್ವಚ್ಛತೆಯನ್ನು ಹೇಗೆ ಕಾಪಾಡ್ಕೊಬೇಕು, ಮುಂದಿನ ಪೀಳಿಗೆಯವರಿಗೆ ಹೇಗೆ ಹೇಳ್ಕೊಡ್ಬೇಕು ಅನ್ನೋದೊಂದನ್ನು ಮರಿತಾ ಇದ್ದಾರೆ. ಅದು ಈಗ ನೀವು ಮಾಡ್ತಾ ಇದ್ದೀರಿ, ನಿಜವಾಗ್ಲೂ ಖುಷಿ ಆಗುತ್ತೆ. ನಿಮಗೆಲ್ಲರಿಗೂ ನಮ್ಮ ದೇವಾಲಯದ ಕಮಿಟಿಯಿಂದ, ನಮ್ಮ ಗ್ರಾಮಸ್ಥರಿಂದ ನಿಮಗೆಲ್ಲರಿಗೂ ಧನ್ಯವಾದಗಳು. ನಮ್ಮ ಗ್ರಾಮದ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಮುಂದಿನ ಪೀಳಿಗೆಗೆ ಮಾದರಿ ಆಗಿದ್ದೀರಿ. ಇದೇ ರೀತಿ ಇಂಥ ಸ್ವಚ್ಛತಾ ಕಾರ್ಯಕ್ರಮ ನಿಮ್ಮ ಓದು ಎರಡು ದೇಶಕ್ಕೆ ಕೊಡುಗೆ ಆಗಬೇಕು. ಮುಂದಿನ ಪೀಳಿಗೆ ಇದೆಲ್ಲ ಉಳಿಬೇಕು. ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದೆ ಇಂಥ ಕಾರ್ಯಕ್ರಮ ಬೇರೆ ಊರಲ್ಲಿ ನಡೆದಾಗ ಈ ಸ್ವಚ್ಛತಾ ಕಾರ್ಯಕ್ರಮ ದೇಶದಲ್ಲಿ ಸ್ವಚ್ಛತೆ ಹೇಗಿರಬೇಕು, ಮುಂದಿನ ಪೀಳಿಗೆಗೆ ಹೇಗೆ ಪರಿಸರ ಉಳಿಬೇಕು, ಇದ್ರ ಬಗ್ಗೆ ಅರಿವು ಮೂಡಿಸಿದರೆ ಭಾಳ ಖುಷಿಯಾಗಿದೆ. ಎಲ್ಲ ಮಕ್ಕಳು ನಿಮ್ಮ ಅಧ್ಯಾಪಕರೊಂದಕ್ಕೆಲ್ಲ ಒಳ್ಳೆಯದಾಗಲಿ, ಉಳಿಸ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಮತ್ತು ಐಶ್ರೀ ಫೌಂಡೇಶನ್ ಕಡೆಯಿಂದ ನಮಗೆ ಒಂದು ಇನ್ವಿಟೇಷನ್ ಬಂದಿತ್ತು. ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ದೇವರಮ್ಮ ದೇವಸ್ಥಾನದಂತ. ನಾವು ತುಂಬ ಹೆಮ್ಮೆಯಿಂದ ಬಂದಿದ್ದೀವಿ. ತಾಯಿಯ ಸೇವೆಗೆ ಪಾತ್ರರಾಗಿದ್ದೀವಿ. ಹಾಗೆ ಸ್ವಚ್ಛತೆಯನ್ನು ಮಾಡ್ತಿದ್ದೀವಿ. ಇನ್ನೂ ಹೆಚ್ಚು ನಾವು ಸ್ವಚ್ಛವನ್ನು ಮಾಡಬೇಕು. ನಮ್ಮ ಕಾಲೇಜಿಂದ 40 ಮೆಂಬರ್ಸ್ ಬಂದಿದ್ದೀವಿ. IDSC ಕಾಲೇಜಿಂದ. MS ಕಾಲೇಜಿಂದ ಒಂದು 29-30 ಮೆಂಬರ್ಸ್ ಬಂದಿದ್ದಾರೆ. ರೋವರ್ಸ್ ಆ್ಯಂಡ್ ರೇಂಜರ್ಸ್ ಮತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ, ತುಂಬ ಜಾಸ್ತಿ ಬಂದಿದ್ದಾರೆ. ನಾವು ಹೆಚ್ಚು ತಾಯಿಯ ಕೃಪೆಗೆ ಪಾತ್ರರಾಗಿ ಸೇವೆಯನ್ನು ಸಲ್ಲಿಸಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಅದೇ ಐಶ್ರೀ ಫೌಂಡೇಶನ್ಗಳನ್ನ ಮಾತ್ರ ತುಂಬ ಸಂತೋಷ ಆಗ್ತಿದೆ. ಇದೇ ರೀತಿ ಕಾರ್ಯಕ್ರಮನ ಕೊಡ್ತಾ ಇರಬೇಕು ಅಂತ ಐಶ್ರೀ ಫೌಂಡೇಶನ್ ಅವ್ರಿಗೆ ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ಹಿತೈಷಿ, IDSC ಕಾಲೇಜಿಂದ. ನಾನು NSS ಸ್ವಯಂ ಸೇವಕಿಯಾಗಿದ್ದೇನೆ. ಇದು ಐಶ್ರೀ ಫೌಂಡೇಶನಿಂದ ಈ ಕಾರ್ಯಕ್ರಮ ಇಟ್ಕೊಂಡಿರೋ ತುಂಬ ಖುಷಿ ಇದೆ. ಹಾಗೆ ಈ ಸ್ವಚ್ಛತೆ ಕಾರ್ಯಕ್ರಮ ಮಾಡೋದ್ರಲ್ಲಿ ನಮಗೂ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ನಾವು MES ಹೈಸ್ಕೂಲ್ನಿಂದ ಚಿಕ್ಕಮಗಳೂರಿಂದ ಬಂದಿದ್ದೇವೆ. ಮೊನ್ನೆ ಭಾಳ ಯಶಸ್ವಿಯಾಗಿ ದೇವರಮ್ಮನ ಜಾತ್ರೆ ನಡೆಯಿತು. ಅದೇ ರೀತಿಯಾಗಿ ದೇವಸ್ಥಾನದ ಒಂದು ರಾಜ್ಯ ಹೆಬ್ಬಾಗಿಲಿನಿಂದ ಹಿಡಿದು ದೇವಸ್ಥಾನ ತನಕ ತುಂಬಾ ರ್ಯಾಪರ್ಸು, ಪ್ಲಾಸ್ಟಿಕ್ಸು, ವಾಟರ್ ಬಾಟಲ್ಸು ಅದು ಇದು ಅಂತೆಲ್ಲ ಬಿದ್ದಿತ್ತು. ನಮ್ಮ ಭಾರತ್ ಸೇವಾದಳ MES ಚಿಕ್ಕಮಗಳೂರು ಇವರ ನಾವು ಪ್ರತಿ ವರ್ಷ, ಇದೊಂದು ವರ್ಷ ಅಲ್ಲ, ಇದೇ ವರ್ಷ ಅಲ್ಲ, ಪ್ರತಿ ವರ್ಷ ಸಹ ನಾವು ಇಲ್ಲಿ ಬರ್ತೀವಿ. ಬಂದು ದೇವಸ್ಥಾನದಲ್ಲಿ ಪೂರ್ತಿಯಾಗಿ ಕಾರ್ಯಕ್ರಮಗಳು ಮುಗಿದ ತಕ್ಷಣ ಒಂದು 2-3 ದಿನ ಬಿಟ್ಬಿಟ್ಟು ಪ್ರತಿ ವರ್ಷ ಬರ್ತೀವಿ. ಅದೇ ರೀತಿ ಈ ವರ್ಷವೂ ಸಹ ಬಂದಿದ್ದೇವೆ. ಪ್ರತಿ ವರ್ಷ ಕಳೆದ ವರ್ಷ ಬಂದುಬಿಟ್ಟು ಅಲ್ಲಿ ದೇವಸ್ಥಾನದ ಸುತ್ತಮುತ್ತ ಕ್ಲೀನ್ ಮಾಡಿ ಹೋಗಿದ್ವು. ಈ ವರ್ಷ ನೋಡಿದಾಗ ಸ್ವಲ್ಪ ಇಲ್ಲ ಹೆಬ್ಬಾಗ್ಲಿಂದನೇ ತುಂಬ ಗಲೀಜುಗಳು ಕಾಣ್ತು. ಅದನ್ನು ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಮಕ್ಕಳು ಸಹ ಅದೇ ರೀತಿಯಾಗಿ ಪ್ರತಿಯೊಬ್ಬರು ಸಹ ಸ್ಪಂದಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಐಶ್ರೀ ಫೌಂಡೇಶನ್ ಸಹ ಬಂದಿರುವಂಥದ್ದು. ಅವರು ಸಹ IDSC ಕಾಲೇಜಿನ ಮಕ್ಕಳು ಸಹ ಬಂದಿದ್ದಾರೆ. ತುಂಬ ಚೆನ್ನಾಗಿ ನಡೀತಿರುವಂಥ ಕಾರ್ಯಕ್ರಮ ಇದು. ಸ್ವಚ್ಛತೆ ಅಂತಂದರೆ ಒಂದು ಭಾಗ್ಯ ಅಂತಂದ್ಬಿಟ್ಟು, ಸ್ವಚ್ಛತೆ ಭಾಗ್ಯ ಅಂತಂದ್ಬಿಟ್ಟು, ಸ್ವಚ್ಛತೆ ಇದ್ದರೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಹಾಗಾಗಿ ಸ್ವಚ್ಛ ಭಾರತ್ ಅಂತ ಹೇಳಿ ಕರಿತೀವಿ. ಮತ್ತು ಅದೇ ರೀತಿಯಾಗಿ ಸ್ವಚ್ಛ ಬಿಂಡಿಗ, ಸ್ವಚ್ಛ ದೇವರಮ್ಮನ ದೇವಸ್ಥಾನ ಅಂತ ಹೇಳ್ತಾ ನಾವೆಲ್ಲರೂ ಸಹ ಸ್ವಚ್ಛತೆಯಿಂದ ಇದ್ಬಿಟ್ಟು ಆರೋಗ್ಯ ವೃದ್ಧಿ ಮಾಡ್ಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.